ಮಿಥುನ ರಾಶಿಯವರಿಗೆ ಸಾಕಷ್ಟು ವೈಬ್ರೇಷನ್ ಏನಪ್ಪ ಅಂದರೆ ದುಡ್ಡು ಅತಿ ಹೆಚ್ಚು ಏರಾಳವಾಗಿ ಸಿಗುತ್ತೆ. ದುಡ್ಡು ಏರಾಳವಾಗಿ ಸಿಗುತ್ತೆ. ಸುಖ ಸ್ಥಾನದಲ್ಲಿ ದುಡ್ಡು ಬರುತ್ತೆ. ಬುಧ ಶುಕ್ರನು ಗುರುನು ಕೂಡ ಧನಸ್ಥಾನದಲ್ಲಿಂದ ನಿಮಗೆ ದುಡ್ಡು ತುಂಬ ಬರುತ್ತೆ. ಬುಧ ಗ್ರಹ ತುಂಬ ರಾಜಯೋಗದ ಫಲವನ್ನು ಕೊಡ್ತಾಯಿದ್ದಾನೆ. ತುಂಬ ಬೆನಿಫಿಟನ್ನು ಕೊಡ್ತಿದ್ದಾನೆ. ಆದರೆ ಸ್ವಲ್ಪ ಈ ಚದುರಂಗ ಆಟದಲ್ಲಿ 100% ತುಂಬ ಮಿರಾಕಲ್ಲಾಗಿ ಯಾರು ಭಾಳ ವಿಶೇಷವಾಗಿ ಅಂಥ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ನೋಡಿ, ಅವರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅವರಿಂದ ಕಾಯಿಲೆಗಳು, ರೋಗಗಳು ಮತ್ತು ಅವರಿಂದ ಅವಮರ್ಯಾದೆ ಸಿಗಾಕಿನೋದು ಈ ಥರದ್ದೆಲ್ಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ಥರದ್ದೆಲ್ಲ ಒಂದು ಸಂದರ್ಭಗಳು ನಡೀತವೆ. ಅಂದರೆ ಈ ಒಂದು ಹೆಚ್ಚು ಕಮ್ಮಿ ನಿಮ್ಮ ಲೈಫಲ್ಲಿ ಈ ಸದ್ಯದಲ್ಲೇ ನಡೆಯೋಕ್ಕೆ. ಯಾಕಂದರೆ ಈ ಒಂದು 17ನೇ ತಾರೀಕು ಒಳಗಡೆ ಮಿಥುನ ರಾಶಿ ಮನೆಯಲ್ಲಿ ಯಾವುದಾದ್ರು ಅಕ್ರಮ ಸಂಬಂಧ ಇಟ್ಕೊಳೋದು, ಸಿಗಾಕಿನೋದು, ಇಲ್ಲ ಅವ್ರು ಚಾರ್ಜ್ ಹೇಳೋದು, ಇಲ್ಲ ಲವ್ವರ್ಸು ಅಕ್ರಮ ಸಂಬಂಧ ಇಟ್ಕೊಂಡು ಕೊಲೆ ಮಾಡಿ ಸಾಯಿಸ್ಬಿಡೋದು, ಈ ಥರದ್ದಾಗೋದು, ಈ ಥರ ಲವ್ ಸ್ಟೋರಿಲಿ ಈ ಥರ ಎಲ್ಲ ನಡೀತಿದೆ. ಲವ್ ಮಾಡ್ತಿದ್ರೆ ತುಂಬ ಹರ್ಟ್ ಮಾಡ್ಕೊಂಡು ನಿಮ್ಮ ಪ್ರಾಣ ನೀವು ಕಳ್ಕೊಬೇಡಿ ಮತ್ತು ಪ್ರಾಬ್ಲಮಲ್ಲಿ ಸಿಗಾಕಿಬಿಡಿ ಅಂತ ಹೇಳಿದೆ. ಯಾಕಂದರೆ ಕೇತು ಗ್ರಹ ನಿಮಗೆ 3ನೇ ಭಾವದಲ್ಲಿದ್ದು 3ನೇ ಮನೆ ಅಧಿಪತಿ ಕಾಮ, ಕೋಪ, ಫ್ರೆಂಡ್ಸ್ ಎಲ್ಲನೂ ಹೇಳುತ್ತೆ. 3ನೇ ಮನೆ ಅಧಿಪತಿ 12ನೇ ಭಾಗಕ್ಕೆ ಹೋಗಿದ್ದಾನೆ ಮತ್ತು ಕುಟುಂಬಾಧಿಪತಿ 2ನೇ ಮನೆಗೆ ಹೋಗಿದ್ದಾನೆ. ಈ ಥರದ್ದು ಯಾರು ಇದ್ದಾಗ ಆತ್ಮಹತ್ಯೆ ಮಾಡ್ಕೊಳೋದು, ಸೂಸೈಡ್ ಮಾಡ್ಕೊಂಡು ಮರಣವನ್ನಾಗೋದು, ಇಲ್ಲ ಇನ್ನೊಬ್ಬರನ್ನ ಕೋಪ ಜಿದ್ದಿಗೆ ಮಾತಾಡ್ಸೋದೆಲ್ಲ ಮಿಥುನ ರಾಶಿಯವರಿಗೆ ತುಂಬ ದುಡ್ಡು ಬಂದು ಅಹಂಕಾರದಿಂದ ಹಾಳಾಗೋಗ್ತಾರೆ ಅಂತ ಹೇಳುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ.